ಎಲ್ಲ ಚಿಕನ್ಗೆ ಮಟನ್ಗೆಲ್ಲ ನಾನೇ ದುಡ್ಡು ಹಾಕ್ತಾ ಇದ್ದೆ ಸರ್, ಅವ್ರು ಬಂದಿದ್ದಾರೆ ಅಂತಾಗ. ಹ್ಮ್ ಯಾವ್ದೋ ರೇರ್ ಒಂದೊಂದ್ ಟೈಮ್ ಆಗ್ತಿದ್ದು. ಇವ್ರಿಗೆ ಶಾಂಪೂ ಇನ್ನ ಏನದು ಇದು ಡೇ ಕೇರ್ ಏನೇನೋ ತಗೊಂತ ಇದೆ ಸರ್, ಅದಕ್ಕೆಲ್ಲ ದುಡ್ಡು ಹಾಕ್ತಿದ್ದೆ. ಹ್ಮ್ ಜಾಸ್ತಿ ಬಜೆಟ್ ಅವ್ರು ಎಲ್ಲಿಂದ ದುಡ್ಡು ಬರ್ತಾ ಇದ್ರು ಗೊತ್ತಿಲ್ಲ ಸರ್. ನಾನು ಊಟಕ್ಕೆ ನಾನು ರ್ಯಾಪಿಡೋದಲ್ಲಿ ಒಂದೊಂದ್ ಟೈಮ್ ಊಟ ಅವರು ಮನೇಲಿ ಅಡಿಗೆ ಮಾಡ್ಕೊಂತಲ್ಲ ಕೇಳಿದ್ರೆ ಒಬ್ಳು ಇರೋದಕ್ಕೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅವಾಗ ನಾನ್ ರ್ಯಾಪಿಡೋದಲ್ಲಿ 150 100 ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ತಿದ್ದೆ ಸರ್. ಹ್ಮ್ 2024 ಎಂಡ್ ಆಯ್ತು. ಜನವರಿ 15ನೇ ತಾರೀಕು ತೆಲುಗು ಫಿಲಂ ಒಂದು ರಿಲೀಸ್ ಆಯ್ತು ಸರ್. ಹ್ಮ್ ಫಿಲಂಗೆ ಹೋಗೋಣ ಅಂದ್ರೆ ಸರ್, ಆಯ್ತು ಹೋಗೋಣ ಅಂದ್ರು. ಆಗ್ಲೇನೆ ಅವ್ರು ಜಗಳ ಮಾಡ್ತಿದ್ರು ಸಿಕ್ಕಾಪಟ್ಟೆ ಯಾರ ಜೊತೆಲ್ಲ. ನಾನು ಆ ಕಡೆ ರೂಮಲ್ಲಿ ಮಲ್ಕೊಂತಿದ್ದೆ, ಅವ್ರು ಈ ಕಡೆ ರೂಮಲ್ಲಿ ಮಾಡ್ಕೊಂತಿದ್ದೆ ಸರ್. ನನಗೆ ಡೌಟ್ ಬಂದು ಒಂದೊಂದು ಟೈಮ್ ಬಾಗ್ಲ ಹತ್ರ ಬಂದು ಕೇಳಿಸ್ಕೊಂತಿದ್ರು, ಯಾರ ಹತ್ರ ಮಾತಾಡ್ತಾ ಕೇಳಿದ್ರೆ ಇಲ್ಲ ನಾನೇನು ಮಾತಾಡ್ತಾ ಇಲ್ಲ ಅಂದ್ರೆ. ಅವ್ರ ಮೊಬೈಲು ಇಲ್ಲಿ ಕೇರ್ ಫ್ರಮ್ ಇಂದ ಕೆಂಗೇರಿಗೆ ಶಿಫ್ಟ್ ಆದ್ವಲ್ಲ ಸರ್, ಹ್ಮ್ ಅವ್ರ ಹತ್ರ 3 ಫೋನ್ ಇತ್ತು ಸರ್. 3 ಫೋನ್ಗೂ ಲಾಕ್ ಮಾಡಿ ಇಟ್ಕೊಂಡಿದ್ರು ಸರ್. ಹ್ಮ್ ನಾನು ಹೇಳ್ತಿದ್ದೆ ಸರ್, ಜಗಳ ಆಡ್ತಿದ್ದೆ. ನಾನು ಲಾಕ್ ನೀನು ಕರೆಕ್ಟ್ ಆಗಿದ್ದೀನಿ ಅಂದ್ರೆ ಲಾಕ್ ಏನಕ್ಕೆ ಮಾಡ್ಕೊಂತ ಇದೀಯಾ, ಮತ್ತೆ ನನ್ನ ಜೊತೆ ಬಂದು ಮಲಗ್ತಿಲ್ಲ ಅಂತೇಳಿ ನಾನು ಯಾವಾಗೂ ಜಗಳನೇ ಆಡ್ತಿದ್ದೆ ಸರ್. ಬರಲ್ಲ ಹಂಗೆ ಹಿಂಗೆ. ಅವ್ರ ಅಣ್ಣ ಅವ್ರಿಗೆಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ಬಿಟ್ಬಿಟ್ಟಿದೆ ಸರ್. ಅವ್ರ ಅಣ್ಣ ದೊಡ್ಡಪ್ಪನ ಮಗ ಇದ್ದಾನೆ, ಅವ್ರು ಬಂದು ಹೋಗ್ತಾ ಇದ್ರು. ಅವ್ರ ಅತ್ತೆ ಒಬ್ರು ಇದ್ದಾರೆ, ಅವರು ಕ್ಯಾಬ್ ಡ್ರೈವರ್ RR ನಗರದಲ್ಲಿದ್ದಾರೆ. ಅವರು ಎಲ್ಲ ನ್ಯಾಯ ಪಂಚಾಯತಿ ಮಾಡಿ ಆಯ್ತು ಇನ್ಮೇಲೆ ಹೋಗ್ಬೇಡ ನೀನು ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ. ಜನವರಿ 27 ಸರ್ 2025 ಇದೇ ವರ್ಷದಲ್ಲಿ 30ನೇ ತಾರೀಕು ಸರ್. ಕೇಳಿಸಿದೆ ಸರ್? ಕೇಳಿಸ್ತಿದೆ, ಹೇಳಿ ಹೇಳಿ. 30ನೇ ತಾರೀಕು, ಜನವರಿ 30ನೇ ತಾರೀಕು ನನಗೆ ಬೆಳ್ಳಂಡೂರಿಂದ ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ಅವರು ಡ್ರಾಪ್ ಹಾಕಿದ್ರು. ಲಾಂಗ್ ಆಗ್ಬಿಟ್ರು ಚಾಮರಾಜಪೇಟೆ ಅಂತ ಹೇಳ್ಬಿಟ್ಟಿದನು. ನಾನು ಮನೆ ಕಡೆ ಹೋಗೋಣ ಅಂತೇಳಿ ಎಸ್ಕಾಟ್ನ ಬೇರೆ ಗಾಡಿ ಕಳ್ಸಿಬಿಟ್ಟು ಹೋಗೋಣ ಅಂತ ಅವ್ರು ಫೋನ್ ಮಾಡಿದ್ರು. ನಮ್ಮ ಮಿಸ್ಸಸ್ ಹ್ಮ್ 8 ಗಂಟೆಲಿ ಫೋನ್ ಮಾಡಿ 8 ಕಾಲಲ್ಲಿ ಫೋನ್ ಮಾಡ್ಬಿಟ್ಟು ನಾನು ಕೋಲಾರ್ಗೆ ಹೋಗ್ತೀನಿ, ಯಾವ್ದೋ ಬರ್ತ್ಡೇ ಇದು ಯಾವ್ದೋ ಊರಿಗೆ ಹೋಗ್ಬೇಕು. ನಾನು ಬೇಡ ಅಂದೆ. ಹ್ಮ್ ಆಯ್ತು ಇನ್ನೊಂದು ಬರ್ತ್ಡೇ ಪಾರ್ಟಿ ಐತೆ ಹೋಗ್ಬಿಟ್ಟು ಬರ್ತೀನಿ. ಅವರೊಬ್ರು ಹ್ಮ್ ಅವರು ಇದು ಬರುತ್ತಲ್ಲ ಸರ್, ಶೇರ್ ಮಾರ್ಕೆಟ್ ಅಲ್ಲಿ ಏನೋ ಕೆಲಸ ಮಾಡ್ತಾರಂತೆ. ಇವರು ಓಕೆ. ಹಿಂಗೆ ಪರಿಚಯ ಆಗಿರೋದು, ಇಂಟೀರಿಯರ್ ಡಿಸೈನ್ ಅಂತ. ಹ್ಮ್ ಅದ್ರಲ್ಲಿ ಇವರು ನೈಟ್ ಹೊತ್ತೆಲ್ಲ ಮೀಟಿಂಗ್ ಅಂತ 11 ಗಂಟೆಲಿ ಯಾರು ಸರ್ ಮೀಟಿಂಗ್ ಮಾಡ್ತಾರೆ. ಹ್ಮ್ ಹಾಗೆ ಈಗ ಹೋಗ್ತಾ ಇದ್ದೆ. ನನಗೆ ಸುಳ್ಳು ಹೇಳ್ತಿದ್ದೆ, ನಾನು ಹೌದೇನೋ ಅಂತ ನಂಬ್ತಾ ಇದ್ದೆ. ಅವತ್ತು ನಾನು ಮನೆಗೆ ಹೋದೆ ಸರ್, ಜನವರಿ 30ನೇ ತಾರೀಕು ಗುರುವಾರ ಅನ್ಸುತ್ತೆ ಸರ್. ಮನೆಗೆ ಹೋದೆ. ಹ್ಮ್ ಮನೆಗೆ ಹೋದ್ರೆ ನನ್ನ ಹತ್ರ ಒಂದು ಕೀ ಇರ್ತೈತೆ, ಅವ್ರ ಹತ್ರ ಒಂದು ಕೀ ಇದೆ ಸರ್. ಮನೆಗೆ ಹೋದೆ, ಮನೇಲಿ ಫೋನ್ ಮಾಡಿ ಎಲ್ಲಿಗೂ ಹೋಗ್ಬೇಡ ಅಂದೆ. ಆಯ್ತು ಹೋಗಲ್ಲ ಅಂದ್ರೆ ಸರ್. ಆಯ್ತು ಅಂತ ಹೇಳಿದ್ರೆ ನಾನು ಹೋದೆ. ಮನೇಲಿ ನೋಡಿದ್ರೆ ಇಲ್ಲ, 10 ಕಾಲಾಗಿತ್ತು. ಹ್ಮ್ ಮನೆ ಓಪನ್ ಮಾಡ್ತೀನಿ, ಇಲ್ಲ. ಫೋನ್ ಮೇಲೆ ಫೋನ್ ಮಾಡಿದೆ, ಅವರು ಫೋನ್ ತೆಗಿಲಿಲ್ಲ. ಸರಿ ಆಯ್ತು ಅಂತೇಳಿ ನಾನು ಹಂಗೆ ಲಾಕ್ ಮಾಡ್ಕೊಂಡು ಕಾರ್ ಎತ್ಕೊಂಡು ಕೆಂಗೇರಿ ಆ ಕಡೆ ಇದಕ್ ಬರುತ್ತೆ ಸರ್, ಬನಶಂಕರಿ ಕಡೆ ಬರುತ್ತೆ, ತುರಳ್ಳಿ ಫಾರೆಸ್ಟ್ ರೋಡ್. ಆ ರೋಡಲ್ಲಿ ಹೋಗ್ತಿದ್ದೆ. ಫೋನ್ ಮಾಡಿದೆ ಸರ್. ಯಾಕೆ ಅಷ್ಟು ಸರಿ ಫೋನ್ ಮಾಡಿದ್ದೆ, ಎಲ್ಲಿದೀಯಮ್ಮ? ಮನೇಲಿ ಇದ್ದೀನಿ. ಮನೇಲಿ ಎಲ್ಲಿದೆಯಾ, ವಿಡಿಯೋ ಕಾಲ್ ಮಾಡಿ ನೋಡೋಣ ಅಂದೆ. ಏನ್ ನನ್ನ ಮೇಲೆ ಅಷ್ಟೊಂದು ಡೌಟಾ ಅಂತಿದ್ರು. ಡೌಟ್ ಏನಂತಲ್ಲ, ವಿಡಿಯೋ ಕಾಲ್ ಮಾಡು ಅಂದೆ. ಹ್ಮ್ ವಿಡಿಯೋ ಕಾಲ್ ಮಾಡಿದೆ ಸರ್. ಲೈಟ್ಸ್ ಎಲ್ಲ ಆಫ್ ಆಗಿದ್ದಾರೆ, ವಾಶ್ರೂಮ್ ಅಲ್ಲಿ. ಎಲ್ಲಿದೆ ಅಂದ್ರೆ ವಾಶ್ರೂಮ್ ಅಲ್ಲಿ. ಯಾಕೆ ಲೈಟ್ ಆನ್ ಮಾಡಂದ್ರೆ ಇಲ್ಲ ವಾಶ್ರೂಮ್ ಅಲ್ಲಿ ಇದೀನಿ ಅಂತ. ನಾನು ಹಂಗೆ ಬರ್ತಾ ಒಂದು ಅರ್ಧ ಕಿಲೋಮೀಟರ್ ಬಂದು ನಮ್ಮ ಮನೆ ಡೋರ್ ತೆಗೆದು ನಾನು ವಿಡಿಯೋ ಕಾಲಲ್ಲಿ ನೋಡಿದೆ, ಇದು ನಮ್ಮ ಮನೆ, ಇದು ವಾಶ್ರೂಮ್ ಅಲ್ಲಿ ಎಲ್ಲಿದೆ, ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂದೆ. ಸಾರಿ ತಪ್ಪಾಗುತ್ತೆ. ಅವ್ರು ಅನ್ನಷ್ಟುಗಳು ಕುಡ್ದಿದ್ದಾರೆ. ಹ್ಮ್ ನನಗೆ ಯಾವಾಗ ಹಿಂಗೆ ಆಟ ಆಡಿಸ್ತಾ ಇದ್ಲಿಲ್ಲ, ಇವತ್ತು ಹಂಗೆ ಅನ್ಕೊಂಡು ಸರಿ ಆಯ್ತು ಎಲ್ಲಿದ್ಯಾ ಅಂದ್ರೆ ಈ ತರ ಬರ್ತ್ಡೇಗೆ ಹೋಗ್ತೀನಿ ಅಂದಲ್ಲ, ಅದಕ್ಕೆ ಹೋಗ್ಬೇಡ ಅಂದಲ್ಲ, ಮತ್ತೇನಕ್ಕೆ ಹೋಗಿದ್ಯಾ ಅಂದೆ. ಇಲ್ಲ ಹ್ಮ್ ತಪ್ಪಾಗೋಯ್ತು, ಸಾರಿ ಇನ್ಮೇಲೆ ಹಿಂಗ್ ಮಾಡಲ್ಲ ಅಂದೆ. ಸರಿ ಆಯ್ತು ಬೇಗ ಮುಗಿಸ್ಕೊಂಬಂದ್ಬಿಡು ಅಂದೆ. ಸರಿ ಆಯ್ತು ಅಂತೇಳಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ತಿನ್ನಕ್ ಹೋದೆ. ಅದ್ರಲ್ಲಿ ಹುಳ ಮುಕ್ಕಳು ಏನು ಬಿದ್ದೋಗಿತ್ತು, ಅದನ್ನ ನೋಡ್ಲಿಲ್ಲ. ಅದನ್ನೆಲ್ಲ ಕ್ಲೀನಾಗಿ ಎತ್ಬಿಟ್ಟು ನಾಯಿಗೆಲ್ಲ ಊಟ ಹಾಕ್ಬಿಟ್ಟು, ನಾಯಿಗಳಿದ್ದು ನಮ್ಮ ಮನೆ ಹತ್ರ, ಹ್ಮ್ ನಾಯಿಗೆಲ್ಲ ಊಟ ಹಾಕ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡಿದ್ದೆ ಸರ್. ಸ್ನಾನ ಮಾಡ್ಕೊಂಡು ಜರ್ಕಿನ್ ಹಾಕೊಂಡು ಫುಲ್ಲು ಜರ್ಕಿನ್ ಹಾಕೊಂಡು ಬರ್ಲಿಲ್ಲ ಅಂತೇಳಿ ಫೋನ್ ಮೇಲೆ ಫೋನ್ ಮಾಡಿದೆ. ಫೋನ್ ಎತ್ತಲಿಲ್ಲ. ಮೆಸೇಜ್ ಹಾಕ್ತೆ, ನೀನ್ ಬರ್ಬೇಡ, ಹಾಳಾಗಿ ಹೋಗಿ ಸತ್ತೋಗು, ನೀನ್ ಬರ್ಬೇಡ, ಇಷ್ಟೊತ್ತಾದ್ರೆ ಒಂದು ಹೆಣ್ಮಗು 11:30 ಆಗೈತಿ ಸರ್, ಬರ್ಲಿಲ್ಲ ಹೇಳಿ ಹೋದೆ. ಸರಿ ನೋಡೋಣ ಅಂತ ಹೇಳಿದ್ರು. ನಮ್ಮ ಮನೆ ಹಿಂದ್ಗಡೆ ಒಂದು ಅರ್ಧ ಕಿಲೋಮೀಟರ್ ಇದೆ, ಅದು BDA ರೋಡು. ಅಲ್ಲಿ ಹೋಗ್ತಿದ್ರೆ ಒಂದು ಹುಡುಗನ ಜೊತೆ ನಮ್ದೇ 2 ವೀಲರ್ ಅಲ್ಲಿ ತಪ್ಕೊಂಡು ಹೋಗ್ತಿದ್ದಾರೆ ಸರ್. ಹ್ಮ್ ನನಗೆ ಕೋಪ ಬಂದ್ಬಿಡ್ತು. ನಾನು ನೋಡಿದಿನು, ನಂಗೆ ತಾಳ್ಮೆ ಇರ್ಲಿಲ್ಲ. ಹೋಗಿ ಅವ್ರಿಗೆ ಗುದ್ದೋ ತರ ಹೋಗಿ ಇದ್ ಮಾಡಿ ಎಲ್ಲ ಮಾಡಿದೆ. ಅವ್ರು ತಪ್ಸ್ಕೊಂಡು ಹೊಟ್ಟೋದ್ರು. ಒಂದು ಹೆಲ್ಮೆಟ್ ಸಿಕ್ತೆ, ಎತ್ತಾಕೊಂಡು ಬಂದೆ. ಹ್ಮ್ ಅವ್ರ ಅಣ್ಣಂಗೆ ಎಲ್ರಿಗೂ ಫೋನ್ ಮಾಡಿ ಹೇಳ್ದೆ. ಮನೆಗೆ ಬಂದು ಹೊಡೆದೆ ಸರ್. ಹಂಗಿಂಗ್ ಹೊಡೆದಿಲ್ಲ, ನುಣ್ಣಗೆ ಹೊಡೆದೆ ಸರ್. ಹ್ಮ್ ಹಂಗಿಲ್ಲ, ಕುಡ್ದಿದ್ಲು ಸರ್. ಅವಾಗ್ಲೇ ನನಗೆ ಗೊತ್ತಾಗಿದೆ ಕುಡ್ದಿದ್ದಾಳೆ ಅಂತ. ಸರಿ ಆಯ್ತು ಅಂತ ಹೇಳಿದನು. ನಾನು ಕೆಟ್ಟದಾಗೆಲ್ಲ ಬೈದ್ಬಿಟ್ಟೆ ಸರ್. ಹ್ಮ್ ಅಂದ್ರೆ ಯಾವ ಒಂದ್ ಹೆಣ್ಣು ಸಹಿಸ್ಕೊಳಕ್ ಆಗಲ್ಲ, ಅಷ್ಟು ಕೆಟ್ಟದಾಗ ಬೈದೆ ಸರ್. ಹ್ಮ್ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ, ನಾನು ಅವ್ನ ತಮ್ಮನ್ ತರ ನಾನು ಅದು ಇದು, ನೀನ್ ಏನ್ ತಪ್ಕೊಂಡು ಹೋದೆ, ನಾನು ತಪ್ಕೊಂಡೆ ಯಾವಾಗಿಲ್ಲ ಅಂತಾರೆ. ಸರಿ ಆಯ್ತು ಅಂತ ಹೇಳಿದನು. ಹಿಂಗೆಲ್ಲ ಆಗಿದ್ದಕ್ಕೆ ಅವ್ರ ಅಣ್ಣಂಗೆ ಫೋನ್ ಎಲ್ಲ ಮಾಡಿ ಹೇಳ್ದೆ. ಆಯ್ತು ಇನ್ಮೇಲೆ ಚೆನ್ನಾಗಿರಿ ಹಂಗೆ ಹಿಂಗೆ ಅಂದ್ರೆ ಅವ್ರು ಇದ್ಕೊಂಡಿದನು. ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಮನೆ ಬಟ್ಟೆ ಮಾತ್ರ ಎತ್ಕೊಂಡು ಹೊಟ್ಟೋದ್ರು ಸರ್. ಹ್ಮ್ ಆಮೇಲೆ ನನ್ನ ಕೈಲಿ ಇರಕ್ ಆಗ್ಲಿಲ್ಲ. ಆಯ್ತು ನಂದೇ ತಪ್ಪಾಗೋಯ್ತು ಬಾ ಅಂತೇಳಿ ಯಾರ್ಯಾರನ್ನ ಇದ್ ಮಾಡಿಸಿ ಅವ್ರ ಕೈಯ ಕಾಲು ಹಿಡ್ಕೊಂಡು 3 ದಿವ್ಸಕ್ಕೆ ವಾಪಸ್ ಬಂದೆ ಸರ್. ಇಲ್ಲಿಂದ ರ್ಯಾಪಿಡ್ ಬಟ್ಟೆಗಳು ಎತ್ಕೊಂಡು ಹೋಗಕ್ಕೆ 2 ಸರಿ ಆಟೋ ಮಾಡಿದ್ರು. ಹ್ಮ್ ರ್ಯಾಪಿಡ್ ದುಡ್ಡು ಹಾಕ್ಬೇಕು ಅಂದ್ರು. ಆಯ್ತು ಅಂತ 500 ರೂಪಾಯಿಗೆ ಹಾಕ್ದೆ ಸರ್. ಆಮೇಲೆ ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ದಿವಸ ನಾನು ಸ್ವಲ್ಪ
ದುಡ್ಡಿಲ್ಲ ಅಂತೇಳಿ ಸ್ವಲ್ಪ ದಿವಸ ತಂದಾಕ್ತಿರ್ಲಿಲ್ಲ. ಹ್ಮ್ ಒಂದ್ ತಿಂಗಳ ಮಟ್ಟಿಗೆ ಬಾಡಿಗೆನು ಅಷ್ಟೇ ಪೇಮೆಂಟ್ 10ನೇ ತಾರೀಕು ಬರ್ತಿಲ್ಲ, 15ನೇ ತಾರೀಕು ಬರ್ತಿತ್ತು. 10ನೇ ತಾರೀಕು ಬಾಡಿಗೆ ಕಟ್ಬೇಕು ಅಂತ ಒಂದ್ 2-3 ತಿಂಗಳು ನಾನು ಬಾಡಿಗೆ ಕಟ್ಟಿಲ್ಲ ಸರ್ ಸರಿಯಾಗಿ. ಹ್ಮ್ ಆಗ ಬಾಡಿಗೆ ಟೈಮ್ ಕಟ್ಟೋ ಟೈಮ್ಗೆ ನಾನು ಫೋನ್ ಎತ್ತಿಲ್ಲ, ಫೋನ್ ಹರ್ದು ಹಿಂಗ್ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ನಾನು ಮನೆಗೂ ಹೋಗ್ತಿರ್ಲಿಲ್ಲ. ಹ್ಮ್ ಆಗ ಅದನ್ನೇ ಇಟ್ಕೊಂಡು ಎಲ್ಲಾರ ಹತ್ರನು ಕಳ್ಳನ್ ತರ ಓಡಾಡ್ತೀಯ. ನ್ಯಾಯ ಪಂಚಾಯತಿ ಮಾಡಕ್ ಹೋದಾಗ್ಲೂ ಹೇಳ್ತಾ ಇದ್ಲು, ಇದು ಅವಾಗ್ಲೂ ಹಾಸ್ಪಿಟ್ಲ್ ಅಲ್ಲಿ ಇದ್ರಲ್ಲ ಸರ್, ಅವಾಗ ನಾನು ಬರ್ತೀನಿ ಅಂದ್ರೆ ಕೇಳಿದ್ರು. ಅವಾಗ ಹಾಸ್ಪಿಟ್ಲ್ ಅಲ್ಲಿ ಇದ್ದಾಗ ಇವ್ನು ಬರ್ತಾನೆ ಇರ್ಲಿಲ್ಲ, ನಾನು ಒಬ್ಬನೇ ಬಿಟ್ಬಿಟ್ಟು ಹೊರಟೋಗ್ತಾ ಇದ್ನು ಅಂತ. ಇದಕ್ಕಿಂದೇನೆ ಡಿಸೆಂಬರ್ ಅಲ್ಲಿ ಒಂದ್ಸರಿ ಅವ್ರ ಅಣ್ಣ ಬಂದು ನ್ಯಾಯ ಪಂಚಾಯತಿ ಮಾಡಕ್ ಬಂದ ಸರ್, ನಾನೇ ಕರ್ಸಿದ್ದೆ. ಆಗ ನಾನು ಹೇಳ್ದೆ ಅವ್ರ ಅಣ್ಣಂಗೆ, ಅಣ್ಣ ನನ್ಗೆ ಬೇಡ, ನಾನು ಕ್ಲಿಯರ್ ಮಾಡ್ಕೊಟ್ಬಿಡಿ, ನಾನು ಹೊರಟೋಗ್ತೀನಿ ಅಂತ. ಆಗ ಫೋನ್ ಪೇ ಅಲ್ಲಿ ಟ್ರಾನ್ಸಾಕ್ಷನ್ ಸರ್, ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಂಡಿರೋದು. ಹ್ಮ್ ಮತ್ತೆ ಅವ್ರು ಯಾವ್ದು ಐ ಲವ್ ಯು ಅದು ಇದು ಅಂತ ಕಳ್ಸಿದ್ರೆ, ಇದನ್ನ ರೀಲ್ಸ್ ಕಳ್ಸಿರೋದು, ಇದ್ರಲ್ಲಿ ಏನ್ ತಪ್ಪೈತೆ ಅದು ಇದು ಅಂತ ಇದ್ರು. ಹ್ಮ್ ಅವ್ರ ಅಣ್ಣ ಎಲ್ಲ ಬುದ್ಧಿ ಹೇಳ್ಬಿಟ್ಟು ಹೋದ. ಜನವರಿ ಲಿಂಗಾಯ್ತು, ಮತ್ತೆ ಕರ್ಕೊಂಬಂದೆ. ಅವಾಗ ನನಗೆ ರೂಲ್ಸ್ ಹಾಕಿದೆ ತಾಳಿ ಕಳ್ದೋಗಿತ್ತು ಸರ್, ಹಾಸ್ಪಿಟ್ಲ್ ಅಲ್ಲಿ ಐವೇಪ್ ಮಾಡ್ಸಿದ್ನಲ್ಲ ಡಿಸೆಂಬರ್ ಅಲ್ಲಿ, ಹ್ಮ್ ತಾಳಿ ಕಳ್ದೋಗಿತ್ತು. ನನ್ನ ಕೈಲಿ ತಾಳಿ ತಂದಾಕಕ್ ಹೋಗಿಲ್ಲ. ಆವಾಗ ಹೇಳಿದ್ರು ಸರ್, ಮಾಂಗಲ್ಯ ಚೈನು ಇದು ಒರಿಜಿನಲ್ ಅವ್ರು ತಗೊಟ್ಟಿದ್ದು. ನಾನು ಅವಾಗ ಕೇಳಿದೆ, ಅವ್ನು ತಗೊಡೋದೇನಂದ್ರೆ ಅವ್ನ ಫ್ರೆಂಡ್ ತಗೊಟ್ಟ ಅಂದೆ. ಸರಿ ಹ್ಮ್ ಆಯ್ತು ಬಿಡು, ನೀನ್ ಏನ್ ತಪ್ಪು ಕೆಲಸ ಮಾಡ್ತಿಲ್ಲಲ್ಲ ಅಂದೆ. ಇಲ್ಲ ಅಂದ್ರು ಸರ್. ಸರಿ ಆಯ್ತು, ನಂಬಿಕೆ ಇಟ್ಟು ನಾನೇ ಬೇಕು ಒಂದ್ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟಿದನು. ಆಯ್ತು ಹೋಗು ಅಂದೆ. ಅವಾಗ್ಲೂ ಮನೆ ಬಿಟ್ಟು ಹೊರಟೋಗಿದ್ಲಲ್ಲ ಸರ್, ಅವಾಗ ನಾನೇ ಕಾಡಿ ಬೇಡಿ ಕರ್ಕೊಂಬಂದೆ ಅಲ್ಲ. ಆಗ ಏನ್ ಮಾಡಿದೆ ಅಂದ್ರೆ, ನೀನ್ ನನಗ್ ತಾಳಿ ತಂದ್ ಹಾಕ್ಬೇಕು. ಅವ್ರ ತಂಗಿ ಅದೇ ಹತ್ತಿರೋದ್ರ ಅಂತ ಹೇಳಿದ್ನಲ್ಲ ಸರ್, ಸಕಲೇಶ್ಪುರ, ಹ್ಮ್ ಅವ್ರ ಹ್ಮ್ ತಂಗಿ ಅವ್ರಿಗೆ ತಂಗಿ ಓದ್ಸಕ್ಕೆ ನಾನು 10 ರೂಪಾಯಿ ಇಂಟ್ರೆಸ್ಟ್ ಹಂಗೆ 50,000 ದುಡ್ಡು ಎತ್ಕೊಟ್ಟೆ ಸರ್. ಹ್ಮ್ ಮತ್ತೆ ಅವ್ರದ್ದು ಒಡವೆ ಇತ್ತು ನಮ್ಮ ಮಿಸಸ್, ಅದು ಸ್ವಲ್ಪ ಇಟ್ಬಿಟ್ಟು ಎಲ್ಲ 1 ಲಕ್ಷ ಅರೇಂಜ್ ಮಾಡ್ಕೊಟ್ಟೆ ಸರ್. ಹ್ಮ್ ಮತ್ತೆ ಇದ್ ಮಾಡಿದನು ಎಲ್ಲ ಅರೇಂಜ್ ಮಾಡ್ಕೊಟ್ಟೆ. ಆ ದುಡ್ಡುನು ನಾನೇ ಆ ಒಡವೆ ಬಿಡಿಸ್ಕೊಡ್ಬೇಕು, ದುಡ್ಡು ಕಟ್ರ ಸಾಲ ಎತ್ಕೊಟ್ರದು ನೀನೇ ಕಟ್ಟಬೇಕು, ನಾನ್ ಕಟ್ಟಲ್ಲ ಅಂದ. ಅದಕ್ ಮುಂಚೆನೆ ನಾನು ಕೆಟ್ಟದಾಗೆಲ್ಲ ಬೈದಿರೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರು ಸರ್ ಇವ್ರು, ಹ್ಮ್ ನಮ್ಮ ಮೆಸೇಜ್. ಓಕೆ ಸರಿ ಆಯ್ತು ಅಂತ ಹೇಳಿದನು. ಅಲ್ಲಿಂದ ಮಾರ್ಚು 20ನೇ ತಾರೀಕು ಅನ್ಸುತ್ತೆ ಸರ್. ಇದಕ್ಕೆ ರೀಸೆಂಟ್ ಆಗಿ ಜನವರಿ ಆದ್ಮೇಲೆ ಫೆಬ್ರವರಿಲಿ ನಾನು ಊರ ಹಬ್ಬಕ್ಕೆ ಹೋಗಿದೆ. ನಂದು ಯಾವ್ದೋ ಚೀಟಿ ಇತ್ತು, ಚೀಟಿ ಎದ್ಬಿಟ್ಟು ಕಟ್ತೀನಿ ಅಂದೆ. ಅದೇನ್ ಮಾಡಿದೆ ಅಂದ್ರೆ, ಚೀಟಿ ಇದು ಐವಿಎಫ್ ಮಾಡಕ್ಕೆ ಸಾಲ ಮಾಡಿದ್ನಲ್ಲ ಸರ್ ಕಾರ್ ಮೇಲೆ, ಹ್ಮ್ ಹ್ಮ್ ಅದೆಲ್ಲ ತೀರ್ಸ್ಬಿಟ್ಟು ನಾನು ಒಳ್ಳೆ ಮಾಂಗಲ್ಯ ಚೈನ್ ತಂದು ಕೊಡೋಣ ಅಂತೇಳಿ, ನಾನು ಇವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾನು ನಮ್ಮ ಮಿಸ್ಸಸ್ ಅವ್ರು ಹೇಳ್ತಿದ್ರು, ಚೀಟಿ ಕರ್ದಿದೆ ಕೊಡ್ತಾ ಇಲ್ಲ, ನನ್ಗಿಂತ ನಿಮ್ಮ ಅಣ್ಣಗೆ ದುಡ್ಡು ಕೊಡೋದು ಹೆಚ್ಚಾಗೋಯ್ತಾ, ಹಂಗೆ ನೀನ್ ಏನಾದ್ರು ಅನ್ಕೋ, ಸರ್ಪ್ರೈಸ್ ಕೊಟ್ಟಾಕ್ ಸರಿಯಾಗುತ್ತೆ ಅಂತೇಳಿ ನಾನು ಇದ್ ಮಾಡ್ತಿದ್ದೆ ಸರ್. ಹ್ಮ್ ಇವ್ರೇನ್ ಮಾಡಿದ್ರು, ಆ ಹುಡ್ಗ ಒಂದ್ಸರಿ ಸಿಕ್ಕಾಕೊಂಡಿದ್ನಲ್ಲ ಸರ್, 2 ವೀಲರ್ ಅಲ್ಲಿ ಹ್ಮ್ ಹೋಗ್ತಿರ್ಬೇಕಾದ್ರೆ, ಹ್ಮ್ 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 ಡೈಲಿ ಆ ಹುಡುಗನ್ ಜೊತೆ ನನ್ಗೆ ಓನರ್ ಒಂದ್ಸರಿ ಹೇಳಿದ್ರು, ನಿಮ್ ಮಿಸ್ಸಸ್ ಯಾರ ಜೊತೆನೆ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಎಲ್ಲಿ ಬರ್ತಾರೆ, 2 ವೀಲರ್ ಅಲ್ಲಿ ಅವರು 2 ವೀಲರ್ ಕಾರಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ ಸರ್, ನೋಡಿ ಅಂತ ನಾನು ಬುದ್ಧಿ ಹೇಳ್ದೆ. ಸರ್ ಇಲ್ಲೆಲ್ಲ ಮರ್ಯಾದಸ್ತು ಮನೆ ಇರೋದು, ಹಿಂಗ್ ಮಾಡಿದ್ರೆ ಆಗಲ್ಲ ಸರ್, ಹಂಗೆ ಹಿಂಗೆ ಅಂದ್ರು. ಹ್ಮ್ ಸರಿ ಬುದ್ಧಿ ಹೇಳ್ದೆ, ಆಯ್ತು ತಿಳ್ಕೊಂತಲ್ಲ ಅಂತ. ಮಾರ್ಚ್ ಸರ್, ಜನವರಿ ಎಂಡ್ ಇಂದ ಮಾರ್ಚ್ 1.5 ತಿಂಗಳು ಡಿಫರೆನ್ಸ್ ಅಲ್ಲಿ ಹ್ಮ್ ಒಂದ್ ದಿವಸ ಇದೇ ತರ ಫಿಶ್ ಬೇಕು ಅನ್ನೋ, ಚಿಕನ್ ತರಿತಾ ಇದ್ವಿ ನಾವು ಯಾವಾಗ್ಲೂ. ಫಿಶ್ ಬೇಕು ಅಂದ್ರು. ನಾನು ಶನಿವಾರ ಎಲ್ಲ ದುಡ್ಕೊಂಡು ಭಾನುವಾರ ಬೆಳಿಗ್ಗೆ ಬಂದೆ ಸರ್. ಫಿಶ್ ಬೇಕು ಅಂದ್ರು. ಮನೆ ಖಾಲಿ ಮಾಡ್ತೀವಿ ಅಂದ್ರಿ ಸರ್. ಆ ಮನೆಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಸಾಲ ಜಾಸ್ತಿ ಆಗೋಯ್ತು, ಹ್ಮ್ ಮನೆ ಖಾಲಿ ಮಾಡ್ತೀವಿ ಅಂದ್ರು. ಬೇರೆ ಕಡೆ ಮನೆ ನೋಡ್ಕೊಂಡ್ ಬಂದಿದೀನಿ ಅಂದ್ರು. ಹ್ಮ್ ಆಯ್ತು ಅಂತ ಹೇಳಿದನು. ನೋಡ್ಕೊಂಡ್ ಬರಕಲ್ಲ ಪೆಟ್ರೋಲ್ಗೆಲ್ಲ ನಾನೇ ದುಡ್ಡು ಹಾಕ್ತಿದ್ದೆ, ಎಲ್ಲ ಇದ್ ಮಾಡ್ತಿದ್ದೆ ಸರ್. ಸರಿ ಆಯ್ತು ಅಂತ ಹೇಳಿದನು. ಇವ್ರ ಫೋನ್ ಯಾವ್ದು ಲಾಕ್ ಗೊತ್ತಿರ್ಲಿಲ್ಲ ಅದು ಸರ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತೇಳಿ ಚಾರ್ಜ್ಗೆ ಹಾಕ್ಬಿಟ್ಟು ಅವ್ರ ರೂಮಲ್ಲಿ, ನಮ್ಮ ಮಿಸಸ್ ರೂಮ್ ಈ ಕಡೆ ರೂಮಲ್ಲಿ ನಾನು ಕೂತ್ಕೊಂಡೆ. ಅವ್ರ ಏನ್ ಮಾಡ್ಯಾರ, ಒಂದ್ ಫೋನ್ ಎತ್ಕೊಂಡು ಹೋಗಿದನು, ಫಿಶ್ ಏನೋ ಮಾಡಕ್ಕೆ ಎಲ್ಲ ಇದ್ ಮಾಡ್ತಿದ್ರು, ಮಾಡೋ ಇದ್ರಲ್ಲಿ ಇನ್ನೊಂದ್ ಫೋನ್ ರೂಮ್ ಅಲ್ಲೇ ಬಿಟ್ಬಿಟ್ಟು ಹೊರಟಿದ್ರು, ಅನ್ಲಾಕ್ ಮಾಡ್ಬಿಟ್ಟು. ಓಕೆ ಗೇಮ್ ಆಡ್ತಾ ಇರ್ಬೇಕು. ನಾನು ಎತ್ಕೊಂಡು ವಾಟ್ಸಾಪ್ ಓಪನ್ ಮಾಡಿದೆ. ಗೇಮ್ ಆಡ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ವಾಟ್ಸಾಪ್ ಓಪನ್ ಮಾಡಿದ್ರೆ, ಅದರಲ್ಲಿ ಆ ಹುಡುಗನ್ ಫೋಟೋ ಇವ್ರ ಫೋಟೋ ಹಾಕೊಂಡ್ಬಿಟ್ಟು, ನೀನೇ ನನ್ ಪತ್ತಿರಾಯ ಅಂತ ಹಾಕೊಂಡಿದ್ದಾರೆ. ಅರ್ಥ ಆಗಿಲ್ಲ. ಆ ಹುಡುಗಂದು ಇವ್ರ ಫೋಟೋ ಹಾಕೊಂಡು ಹ್ಮ್ ರೀಲ್ಸ್ ಮಾಡಿದ್ದಾರೆ, ನೀನೇ ನನ್ನ ಪತಿರಾಯ ಅಂತ ಇಬ್ರದ್ದು ಫೋಟೋ ಹಾಕೊಂಡು ಅವ್ರ ಇದ್ರ ಮೇಲೆ ಟ್ಯಾಗ್ ಲೈನ್ ಹಾಕೊಂಡಿದ್ದಾರೆ. ಹ್ಮ್ 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 ಮತ್ತೆ ಅದು ಫೋಟೋ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿದ್ದಾರೆ. ಅದನ್ನ ಆ ಹುಡುಗನ್ ಕಳ್ಸಿದ್ದಾರೆ. ಹ್ಮ್ ಆ ಹುಡುಗ ಮಿಸ್ ಯು ಚಿನ್ನು ಅದು ಇದಂತ. ನಮ್ಮ ಮಿಸ್ಸಸ್ ರಿಪ್ಲೈ ಮಾಡಿದ್ದಾರೆ, ನಿನ್ನಿಂದ ನನ್ಗೊಂದು ಮಗು ಬೇಕು ಅಂತ, ಹ್ಮ್ 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 ನಿನ್ನೊಂದು ಪಾಪು ಬೇಕು ಅಂತ, ಸಾರಿ ಪಾಪು ಬೇಕು ಅಂತ. ಹ್ಮ್ ಸರಿ ನನ್ಗೇನ್ ಆಗಿತ್ತು, ಕೋಪ ಬಂದ್ಬಿಟ್ಟು ಸರ್. ಅದಕ್ಕಿಂತ ಇನ್ನೊಬ್ಬ ಹುಡುಗನ್ ಜೊತೆ ಚೆಕ್ ಮಾಡಿದಾಳೆ, ನಮ್ಮ ಗಂಡ ಈ ತರ ನಂಗೆ ಟಾರ್ಚರ್ ಕೊಡ್ತಾನೆ ಅಂದ್ರೆ, ಅದು ಟಾರ್ಚರ್ ಯಾವ ತರ ಹೇಳ್ತೀನಿ ಸರ್. ಈಗ ಶುಕ್ರವಾರ ನಾನು ಕಷ್ಟಪಟ್ಟು ದುಡ್ಕೊಂಡ್ಬರ್ತೀನಿ, ಮನೇಲಿರೋದು ಕೆಲಸ ಮಾಡಿಲ್ಲ ಅಂದಾಗ ನಾನು ಗೊಣ್ಕೊಂಡ್ ಬೈಕೊಂಡು ಕೆಲಸ ಮಾಡ್ತಿದ್ದೆ ಸರ್ ನಾನು. ಹ್ಮ್ ಈಗ ಒಂದ್ ಟೈಮು 2 ಟೈಮು ಅವ್ರು ಪ್ಯಾಡ್ ಕೇಳಿದ್ರು ಸರ್, ಪ್ಯಾಡ್ ಹ್ಮ್ ಡೇಟ್ ಆದಾಗ್ಲ. ಹ್ಮ್ ಆ ಪ್ಯಾಡ್ ತಂದು ಕೊಡಕ್ಕೆ ನಾನು ಏನ್ ಕೇಳ್ತಿದ್ದೆ, ಸಾಯಂಕಾಲವರೆಗೂ ಆಗುತ್ತೆ. ಸಾಯಂಕಾಲವರೆಗೂ ಅಂದ್ರೆ 5 ಪೀಸ್ 10 ಪೀಸ್ ತಗೊಂಬಂದ್ರೆ ಅವ್ರು ಇದ್ ಮಾಡ್ತಿಲ್ಲ. 450 ರೂಪಾಯಿ ಕೊಟ್ಟು 30 ಪೀಸ್ ಏನೋ ಬರ್ತೈತೆ, ಅದೇ ಬೇಕಾಗಿತ್ತು ಅವ್ರಿಗೆ. ಹ್ಮ್ ನನ್ನ ಹತ್ರ ದುಡ್ಡಿಲ್ಲ, ನಾನು ಯಾರು ರ್ಯಾಪಿಡ್ ಮಾಡ್ತೀನಿ, ಇಲ್ಲ ಯಾರನ್ನ ಕೇಳಿ ಸಾಯಂಕಾಲ ಬುಕ್ ಆಯ್ತು, ಅಲ್ಲಿವರೆಗೂ ಆಗುತ್ತೆ ಅಂತಿದ್ದೆ. ಅದನ್ನೇನ್ ಮಾಡ್ತಿದ್ವು, ಅದು ಎಲ್ಲ ನ್ಯಾಯ ಪಂಚಾಯತಿ ಮಾಡ್ಬೇಕಂದ್ರೆ ಅದನ್ನು ಎತ್ತಾಕ್ತದೆ, ಒಂದು ಏಕ್ತಿಗೆ ಅವ್ನು ಫ್ಯಾಟ್ ತಂದು ಕೊಡಕ್ಕಾಗ್ತಿಲ್ಲ, ಅದು ಇದು ಅಂತ. ಹ್ಮ್ ಸರಿ ಆಯ್ತು ಅಂತೇಳಿ ಅದು ಫೋಟೋ ಅದೆಲ್ಲ ನೋಡಿದ ತಕ್ಷಣ ನನ್ ಕೋಪ ಬಂದಿದ್ರೆ ನಾನೇನ್ ಮಾಡಿದೆ, ಕಪಾಳಕ್ಕೆ 4 ಬರದು ಸರ್.
ಹ್ಮ್ ಕಪಾಳ 4 ಬಾರಿಸ್ಬಿಟ್ಟು ಆ ಮೊಬೈಲ್ ಕಿತ್ಕೊಂಡು ಇದ್ ಮಾಡಕೋದು, ಇಲ್ಲ ಸಿಮ್ ಕೊಟ್ಟು ಬಿಡು ಅಂದ್ರು. ನಾನ್ ಕೊಡಲ್ಲ ಅಂದೆ. ನಾನು ಎಲ್ರಿಗೂ ಅವ್ರ ಅಣ್ಣವ್ರಿಗೆಲ್ಲ ಫೋನ್ ಮಾಡಿ ಹೇಳ್ದೆ. ಆಯ್ತು ಬರ್ತೀನಿ ಅಂದ್ರು ಅವರು ಅದೇನ ಅದೇನ್ ಹೇಳ್ತಾರೆ ಸಂಸಾರಸ್ತ್ರ ಏನೋ ಗೊತ್ತಿಲ್ಲ ಸರ್. ನಾನು ಆಮೇಲೆ ನೀನು ನನ್ನ ಕಣ್ ಮುಂದೆ ಇದ್ರೆ ನಾನು ಇನ್ನೂ ಡಿಸ್ಟರ್ಬ್ ಆಗೋತೀನಿ ಹಂಗೆ ಹಿಂಗೆ ಅಂದ್ರು ನಮ್ಮ ಮಿಸ್ಸಸ್. ಹ್ಮ್ ನಾನು ಕೋಪದಲ್ಲಿ ಏನ್ ಮಾಡಿದೆ, ಓನರ್ಗೆ ಹೇಳ್ಬಿಟ್ಟೆ, ಸರ್ ಅವ್ರ ಪಾಡ್ಗೆ ಅವ್ರು ಖಾಲಿ ಮಾಡ್ತಾರೆ, ನಮ್ಮ ಪಾಡ್ಗೆ ನಾವು ಖಾಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕೂರ್ಸ್ಕೊಂಡು ಒಂದು 1/2 hour ಹೇಳಿದೆ ಸರ್. ಯಾರು ಅವನು ಅಂದೆ. ಅವಾಗ್ಲೂ ನನ್ನ ತಮ್ಮನೇ ಅಂದ್ರೆ ಸರ್. ನೀನ್ ತಮ್ಮ ಆಗಿ ನಿನ್ ಪಾಪು ಬೇಕು, ನೀನೇ ನನ್ನ ಪತಿರಾಯ ಅಂತ ಹಾಕೊಂತಿ ಅಂದ್ರೆ ಅದು ರೀಲ್ಸು, ಎಲ್ಲಾರು ಹಂಗೆ ಹಾಕೊಂತಾರೆ, ನಾನು ಅದ್ರಲ್ಲಿ ಏನ್ ತಪ್ಪು ಅಂದ್ರು. ತಮ್ಮನ ಜೊತೆ ಹೆಂಗ್ ಹಾಕೊಂಬ, ಇಲ್ಲ ರೀಲ್ಸ್ ಅದು ಅಂದ್ರು. ಹ್ಮ್ ಸರಿ ಆಯ್ತು ಅಂತ ಹೇಳಿದ್ನು. ಅದೇನೇನೋ ಸುಳ್ಳು ಕ್ರಿಯೇಟ್ ಮಾಡಿದೆ ಸರ್. ಹ್ಮ್ ನೀನೇ ನಿನ್ ಮಗು ಬೇಕು ಅಂತ ನಾನು ಹಾಕೊಂಡೇ ಇಲ್ಲ ಅಂತ ಸುಳ್ಳು ಅಲ್ಲಿ ವಾದ ಮಾಡ್ಬಿಟ್ರು ಸರ್. ವಾದ ಮೇಲೆ ವಾದ ಮಾಡ್ಬಿಟ್ರು. ಹ್ಮ್ ಸರಿ ನೀನು ನಾನು ಹೇಳೋವರೆಗೂ ಮನೆಗ್ ಬರ್ಬೇಡ, ನಾನು ಇನ್ನೊಂದು ಡಿಸಿಷನ್ ತಗೊಂತೀನಿ, ಇಬ್ರು ಜೊತೆಲಿ ಇರೋದ. ನಾನು ಕೂರ್ಸ್ಕೊಂಡು ಹೇಳ್ಬಿಟ್ಟು ಬಂದೆ ಸರ್, ನೋಡು ಹಾಸ್ಪಿಟ್ಲಿಗೆ ಹಾಕೋಣ, ಒಂದು ಜೀವನವರೆಗೂ ಟೈಮ್ ಕೊಡು, ನನ್ನ ಸಾಲನ ಸೀಲನ ಮಾಡಿ 1 ಲಕ್ಷ ಆಗ್ಬೇಕಾಗುತ್ತೆ, ಮಗುಗ್ ಹಾಕೋಣ, ಆಮೇಲೆ ನಾವು ಬೇಕಾದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ, ಊರ್ಗಾದ್ರೂ ಹೋಗೋಣ, ಇಲ್ಲ ಒಂದ್ ಹತ್ರ ಒಂದ್ ಮಗು ಮಾಡ್ಕೊಂಡ್ರೆ ಸರಿ ಆಗುತ್ತೆ ಅಂತ ಎಲ್ಲಾ ಬುದ್ಧಿ ಹೇಳ್ಬಿಟ್ಟು ಬಂದೆ ಸರ್. ಹ್ಮ್ ಫಸ್ಟೇ ನನ್ಗೆ ಯಾವಾಗ್ಲೂ 2024 ಇದೇ ಲಾಸ್ಟ್ ವರ್ಷ ಅಂತ ಹೇಳಿದ್ರು. ಅವಾಗ್ಲಿಂದಾನೇ ಪ್ರಿಪೇರ್ ಆಗಿದ್ದಾರೆ ಮನೆ ಬಿಟ್ಟು ಹೋಗಕ್ಕೆ. ಈ ಹುಡುಗನ ಜೊತೆ ಫ್ರೆಂಡ್ ಆಫ್ ಅಲ್ಲಿ ಎಲ್ಲ ಕ್ಲೋಸ್ ಹಾಕೊಂಡು ಹ್ಮ್ ಏನ್ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಮಾರ್ಚ್ ಇದಾಗಿ ನಾನು ಹೊಡೆದಿದ್ದು 23ಕ್ಕೆ, 27ನೇ ತಾರೀಕು ಗುರುವಾರ ಅನ್ಸುತ್ತೆ ಸರ್. ನಾನು ಕಂಪನಿಲಿದ್ದೆ, ನಾನು ಬರ್ತೀನಿ ಮನೆಗೆ ಅಂದ್ರೆ ಬೇಡ ಬರ್ಬೇಡ, ನೀನ್ ಬಂದ್ರೆ ನಾನು ಇರಲ್ಲ ಅದು ಇದು ಅಂತೇಳಿ. ನಾನು ಇಲ್ದಿದ್ದ ಟೈಮಲ್ಲಿ ಗುರುವಾರ ದಿವಸ ನಮ್ಮ ಮನೆಯಲ್ಲಿರೋ ಐಟಮ್ ಎಲ್ಲಾನು ಖಾಲಿ ಮಾಡ್ಕೊಂಡು ನನ್ನ ಬಟ್ಟೆ ಮಾತ್ರ ಒಂದು ಕಬೋರ್ಡ್ ಅಲ್ಲಿ ಹಾಕ್ಬಿಟ್ಟು, ಕಬೋರ್ಡ್ ಓನರ್ದೇ ಇತ್ತು, ಹ್ಮ್ ಒಂದೇ ಒಂದು ಐಟಮ್ ಬಿಡಿದ್ರೆ ವೇಸ್ಟೇಜ್ ಮಾತ್ರ ಅಲ್ಲೇ ಬಿಸಾಕ್ಬಿಟ್ಟು ಹೊರಟೋಗಿದ್ದಾರೆ. ಹ್ಮ್ 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 ನನ್ಗೆ ಅಲ್ಲಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ಬೇಕು ಅಂತ ಫ್ಲಾಶ್ ಆಗ್ಲಿಲ್ಲ. ಯುಗಾದಿ ಹಬ್ಬ ಇತ್ತು ಸರ್ ಇದೇ ವರ್ಷದಲ್ಲೇ. ಅವಾಗ್ಲ ಹ್ಮ್ ಮನೆಗ್ ಹೋಗೋಣ, ಖಾಲಿ ಮಾಡ್ಕೊಂಡು ಹೋಗೋಣ ಅಂದ್ರೆ ಬೇಡ, ನೀನು ಊರ್ಗ್ ಹೋಗು, ನಾನು ಯೋಚನೆ ಮಾಡಿ ಹೇಳ್ತೀನಿ ಬರೋದು ಹೆಂಗೆ ಅಂದ್ರು. ಹ್ಮ್ ಏನು ಬರ್ತಾರೆ ಅಂತೇಳಿ ನಾನು ಹೋದೆ. ಒಂದ್ 15 ದಿವಸ ಬಿಟ್ಟು ಮನೆ ಖಾಲಿ ಮಾಡ್ಕೊಂಡ್ ಬಂದೆ. ಆಮೇಲೆ ನನ್ನ ತಂಗಿಯವರು ಎಲ್ಲರ ಕೈಲಿ ಫೋನ್ ಮಾಡಿಸ್ದೆ. ಆಯ್ತು ಬರ್ತೀನಿ ಅಂದ್ರೆ ಸರ್, ಬರ್ತೀನಿ. ನನ್ನ ತಂಗಿ ಆಯ್ತಮ್ಮ ತಾಳಿನೇ ತಂದಾಕ್ ಕೊಡು, ಹಂಗೆ ಇರ್ತೀವಿ, ನೀವು ಊರ್ಗ್ ಹೋಗಿರ, ಇಲ್ಲಾಂದ್ರೆ ಎಲ್ಲಾದ್ರೂ ಇರು, ಊರ್ಗ್ ನಾನು ಹೋಗಲ್ಲ ಅಂತ. ಯಾಕೆ ಇಲ್ಲೇ ಎಲ್ಲ ಇದಂತೆ ಏನೋ ಮಾಡೋದಾಗುತ್ತೆ, ಬರ್ತೀನಿ ಅನ್ಕೊಂಡಿದ್ದೀನು. ಹ್ಮ್ ಬರ್ಲಿಲ್ಲ ಸರ್. ನನಗೆ ಡೌಟ್ ಬಂದ್ ಏನ್ ಮಾಡಿದೆ, ಅವ್ರ ನಂಬರ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ವಾಟ್ಸ್ಆಪ್ ಕಾಲ್ ಮಾತ್ರ ಮಾಡ್ತಿದ್ರು. ಹ್ಮ್ ಅವ್ರ ಕ್ರೆಡಿಟ್ ಕಾರ್ಡ್ ಅಲ್ಲಿ ಲೋನ್ ತಗೊಂಡು ಅದಕ್ಕೆ ರೆಫರೆನ್ಸ್ ನನ್ನ ನಂಬರ್ ಕೊಟ್ಬಿಟ್ಟು ಹೋಗಿದ್ದಾರೆ, ಮೈ ಫ್ರೆಂಡ್ ಅಂತೇಳಿ. ಹ್ಮ್ ಅದ್ರಲ್ಲಿ ಅವ್ರು ನನ್ಗೆಲ್ಲ ಲೋನ್ ಮಾಡಿ ಇದ್ ಮಾಡ್ತಿದ್ರು. ನನ್ಗೆ ಒಬ್ರು ಕೋರ್ಟ್ ಅಲ್ಲಿ ಒಬ್ಬ ಯಾಕ ಗೊತ್ತಿತ್ತು. ಹ್ಮ್ ಅವ್ರ ಕೈಯಲ್ಲಿ ಫೋನ್ ಮಾಡಿದೆ, ಈ ತರ ನೀವು ಸುಳ್ಳು ಹೇಳಿ ಮಾತಾಡಿಕ ಗಾರ್ಮೆಂಟ್ಸ್ ಅಲ್ಲಿ ಅದಿಂತ. ಅವ್ರ ನಂಬರ್ ನನಗೆ ಗೊತ್ತಿಲ್ಲ, ನಾನ್ ಬೇರೆ ಕಡೆಯಿಂದ ತಗೊಂಡೆ ನಂಬರ್. ಹ್ಮ್ ತಗೊಂಡು ಕಾಲ್ ಮಾಡ್ಸಿದ್ರೆ ಏನಂತಾರೆ, ಅವಾಗ ಹುಡ್ಗನು ಜೊತೆಯಲ್ಲಿ ಇದ್ದ, ಹ್ಮ್ ಅದೇ ದೇವಸ್ಥಾನಕ್ಕೆ ಹೋಗಿ. ಅವಾಗ ಹುಡ್ಗ ಹೇಳ್ತಾನೆ, ಇವಳು ನನ್ನ ಹೆಂಡತಿ, ನೀವೇನಕ್ಕೆ ಕಾಲ್ ಮಾಡ್ತೀರಾ, ಹಂಗೆ ಹಿಂಗೆ. ರೆಕಾರ್ಡ್ ಎಲ್ಲ ಇತ್ತು, ಅವ್ರ ಮನೆಯವ್ರಿಗೆ ಕಳಿಸ್ದೆ, ಎಲ್ಲಾರ್ಗು ಕಳಿಸ್ದೆ ಸರ್. ಹ್ಮ್ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಪೊಲೀಸರಿಗೆಲ್ಲ ದುಡ್ಡು ಕೊಟ್ಟೆ, ಲೊಕೇಶನ್ ಟ್ರ್ಯಾಕ್ ಮಾಡಕ್ಕೆ ಎಲ್ಲಾನು. ಹ್ಮ್ ಆಗ್ಲಿಲ್ಲ. ಅವ್ರ ಮನೆಯವ್ರು ಕೇಳಿ ಅವ್ರ ಅಣ್ಣ ಇದ್ಕೊಂಡು ಅವ್ರು ಹೋಗಿ ಒಂದ್ 2.5 ತಿಂಗಳಾದ್ಮೇಲೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಂದು ಲೆಟರ್ ಬರ್ ಕೊಟ್ಬಿಟ್ಟಾಗಲ್ಲ ಪೊಲೀಸರು, ನನ್ನನ್ನು ಕರ್ಸಿ ಹ್ಮ್ ನಾವು ಕೋರ್ಟಲ್ಲಿ ನೋಡ್ಕೊಂತೀನಿ ಅಂತ. ಅದಕ್ಕೆ ಅವ್ರ ಅಣ್ಣಂಗೆ ಹೇಳ್ದೆ, ನೀನೇನಕ್ಕೆ ಹೋಗ್ತೀವಿ ಕೋರ್ಟ್ಗೆ, ಅವಳೇ ಬರ್ಲಿ, ಹಿಂಗೆಲ್ಲ ಮಾಡ್ಬಿಟ್ಟು ಹಿಂಗೆ ಏನು ಅಂತ. ಅದಕ್ಕೆ ಮುಂಚೆ ಆ ಹುಡುಗನ ಹೆಸರು ಬಾಲಾಜಿ ಸರ್. ಆ ಹುಡುಗನ ಇವಳಿಗಿಂತ ಒಂದ್ 2 ವರ್ಷ ಚಿಕ್ಕವನ್. ಅವ್ನು ಸಾಫ್ಟ್ವೇರ್ ಅಂತೆ, ಬಂಸಂದ್ರದಲ್ಲಿ ಎಲ್ಲ ಕೆಲಸ ಮಾಡೋದು. ಬೊಮ್ಸಂದ್ರ ಬಂಸಂದ್ರದಲ್ಲಿ. ಎಲ್ಲಿ? ಅವರು ಬೊಮ್ಸಂದ್ರದಲ್ಲಿ ಬಂಸಂದ್ರ ಸರ್, ಅದೇ ಎಲ್ಲಿ ಬೊಮ್ಸಂದ್ರ ಬಟ್ ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ಸರ್. ಆ ಹುಡುಗನ್ ತಮಿಳ್ನಾಡು ಯಾಪನಪಲ್ಲಿ. ಯಾಪನಪಲ್ಲಿನ ಫೋಟೋಸ್ ಇದೆಯಾ ಒಂದು? ಸರ್ ಫೋಟೋಸ್ ಇದ್ರೆ ಯಾಪನಪಲ್ಲಿ ಪಕ್ಕ ಊರು. ನಾನು ಯಾವಾಗ್ಲೂ ನಮ್ಮೂರ್ ಹಬ್ಬಕ್ಕೆ ಹೋಗಿದ್ನಲ್ಲ ಫೆಬ್ರವರಿಲಿ, ಆಗ ಹುಡುಗನ್ ಜೊತೆ ತಾಳಿ ತಗೊಡ್ತೀನಿ ಬಾ ಅಂದ್ರೆ ಬರ್ಲಿದೆ. ಅವರು ಹುಡುಗನ್ ಜೊತೆ ಊರ್ಗ್ ಹೋಗಿದ್ದಾಳೆ. ಆ ಫೋಟೋಸ್ ಎಲ್ಲ ನನಗೆ ಕಳಿಸ್ತಿದ್ಲು. ಹೆಂಗ್ ಕಳಿಸ್ತಿದ್ಲು ಅಂದ್ರೆ, ಫೋಟೋಸ್ ಕಳಿಸ್ತಿದ್ದಾಗ ಅದು ನಾನು ವ್ಯೂ ಮಾಡಿದ ತಕ್ಷಣ ಡಿಲೇಟ್ ಆಗ್ಬಿಡ್ಬೇಕು. ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್, ಅದನ್ನ ಹೆಂಗ್ ಸೇವ್ ಮಾಡ್ಕೊಬೇಕು ಏನು ಅಂತ. ಅದು ಒಂದ್ ಫೋಟೋ ಸೇವ್ ಮಾಡ್ಕೊಂಡಿದ್ದೆ, ಅದು ಡಿಲೇಟ್ ಆಗ್ಬಿಟ್ಟೈತೆ. ಮತ್ತೆ ನನ್ನ ಹತ್ರ ರೆಕಾರ್ಡು ಅದ್ ಮಾತ್ರ ಇರೋದು. ಆಮೇಲೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರು ಫೋನ್ ಮಾಡಿ ಈ ಬಾಲಾಜಿ ಅನ್ನೋ ಹುಡುಗನದನ್ನ ಬಚಾವ್ ಮಾಡೋಕ್ಕೋಸ್ಕರ ನಾನು ಯಾವ್ದೋ ತೆಲಂಗಾಣದಲ್ಲಿ ಹುಡುಗನ್ನ ಕೌಶಿಕ್ ಗೌಡ ಅನ್ನೋ ಹುಡುಗನ್ ಮದುವೆ ಮಾಡ್ಕೊಂಡಿದೀನಿ, ಲವ್ ಮಾಡಿದೀನಿ ಅಂದ್ರು. ನಾನ್ ಡಿವೋರ್ಸ್ ಆದ್ರೂ ಕೊಡಮ್ಮ, ಕ್ಲಿಯರ್ ಆದ್ರೂ ಮಾಡ್ಕೊಡು. ನಾನ್ ಯಾಕೆ ಮಾಡ್ಕೊಡ್ಲಿ, ನೋಡೋಣ, ನನ್ಗೆ ಇಷ್ಟ ಬಂದಾಗ ಮಾಡ್ಕೊಡ್ತೀನಿ, ಹಂಗೆ ಹಿಂಗೆ ಅಂತಿದ್ರು. ಅದು ನನಗ್ ಬಾಲಾಜಿ ಅನ್ನೋದು ಎಲ್ಲ ಗೊತ್ತಾಯ್ತು ಸರ್. ಯಾಕಂದ್ರೆ ಈ ಫ್ರೆಂಡ್ಸ್ ಕಡೆಯಿಂದ ಗೊತ್ತಾಯ್ತು. ರೆಕಾರ್ಡ್ ಅಲ್ಲಿ ಕ್ಲೀನ್ ಆಗಿ ಅವರು ಹೇಳಿದಾರೆ. ಅದ್ರ ನಾನು ಅವ್ರ ಅಣ್ಣವ್ರಿಗೆಲ್ಲ ಕಳಿಸಿದಾಗ ಏನಾಯ್ತಾ, ಅವ್ರ ಅಣ್ಣಂಗೆ ಇವ್ರು ಯಾವ್ದೋ ಬೇರೆ ಹುಡುಗನ ಜೊತೆಲಿ ರೆಕಾರ್ಡ್ ಮಾಡಿ ಕಳ್ಸಿದಾಳೆ. ನಾನು ಸುಮ್ನೆ ನಿನ್ಗೆ ಹೇಳಿದ್ದು, ನನ್ ಕಣ್ಣು ನೋಡಿದೆ, ಅದಕ್ಕೆ ಆ ಹುಡುಗ ನನ್ನ ಹೆಂಡತಿ ಅಂತ ಹೇಳಿದ್ದು, ಅದೆಲ್ಲ ಸುಳ್ಳು ಅಂತ ಯಾವ್ದು ರೆಕಾರ್ಡ್ ಮಾಡಿ ಕಳ್ಸಿದಾರೆ.
ಅವ್ರ ಅತ್ತೆಗೂ ಹೇಳ್ದೆ ಈ ತರ ಆಗೈತೆ ಬಂದ್ ಮಾತಾಡಿ ಅಂದ್ರೆ ಅವ್ರ ಅತ್ತೆ ಹೇಳ್ತಾರೆ ನೀನ್ ಏನೇನೋ ಕೆಟ್ಟದಾಗ ಅಂದ್ರೆ ನಾನು ಇವ್ ನಮ್ ಮಿಸ್ಸಸ್ ಹೊರಟೋದ್ಮೇಲೂ ವಾಟ್ಸಾಪ್ ಕಾಲ್ ಮಾಡ್ತಿದ್ಲಲ್ಲ ಸರ್ ಅವ್ರ ಹತ್ರ 3 ಮೊಬೈಲ್ ಇರೋದು. ಆಗ ನಾನ್ ಬೈತಾ ಇದ್ದಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂತ ಇದ್ರು, ನನ್ಗೆ ಗೊತ್ತಿರ್ಲಿಲ್ಲ. ಹ್ಮ್ ನಾನು ಏನೇನ್ ಬೈದಿದ್ದೀನೋ ಅದನ್ನ ಮಾತ್ರ ಅವ್ರ ಮನೆಯವ್ರಿಗೆ, ಅವ್ರ ಅಣ್ಣಂಗೆ, ಅವ್ರ ಅತ್ತೆಗೆಲ್ಲ ತೋರಿಸ್ಬಿಟ್ಟು ಇವ್ನು ಇಷ್ಟೊಂದು ಟಾರ್ಚರ್ ಕೊಡ್ತಾನೆ ಸೈಕೋ, ನಾನೇನಕ್ ಬರ್ಬೇಕು, ನಾನ್ ಬರಲ್ಲ ಅಂತೇಳಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಹ್ಮ್ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ನನ್ಗೆ ಇನ್ನೂ ನೋಟಿಸ್ ಇಶ್ಯೂ ಆಗಿಲ್ಲ ಸರ್. ಅವ್ರ ಅಣ್ಣ ಹೇಳ್ದೆ ನಾನು ಬಂದ್ ಮಾತಾಡ್ತೀನಿ ಅಂದ. ಅವ್ರ ಅಣ್ಣ ಯಾವಾಗ್ಲೂ ಅವ್ರಪ್ಪ ತೀರೋಗಿ ಏಪ್ರಿಲ್ ಅಲ್ಲಿ ಸರ್, ಏಪ್ರಿಲ್ ಇಂದ ಈವರೆಗೂ ಮಾತಾಡಕ್ ಬರ್ತೀನಿ ಅಂತ ಬಂದೇ ಇಲ್ಲ. ಈಗ ಮೊನ್ನೆ ರೀಸೆಂಟ್ ಆಗಿ 1.5 ತಿಂಗಳಿಂದ ಫೋನ್ ಮಾಡಿದಕ್ಕೆ ಅಪ್ಪ ಕೋರ್ಟ್ ಅಲ್ಲ ಹಾಕಿದ್ದೇನೆ ಅಂತಲ್ಲ, ಹೋಗಲ್ಲೇ ನೋಡ್ಕೋ ಹೋಗು ಅದು ಇದು. ನಾನೇನ್ ಸರ್ ಅವ್ರ ಅತ್ತೆಗೆ ಹೇಳಿದ್ ಇಷ್ಟೇ, ನೋಡಕ್ಕ ಮಾತಾಡ್ತೀರಾ ಇಲ್ಲಾಂದ್ರೆ ನಾನು ಕೈಯ ಕಾಲ ಮುರಿದ್ಬಿಡ್ತೀನಿ ಅಂದೆ. ಇದೇ ಮಾತು ಅವ್ರ ಅಣ್ಣಂಗೂ ಹೇಳಿದೆ ಸರ್ ಸ್ಟಾರ್ಟಿಂಗ್ ಅಲ್ಲಿ, ಕೈಯ ಕಾಲ ಮುರಿದ್ಬಿಟ್ಟು ನಾನು ಸಾಕೊಳ್ತೀನಿ ಅಣ್ಣ ಲೈಫ್ ಲಾಂಗ್ ಅಂದ್ರೆ ಹಂಗೆ ಮಾಡು ಅಂತ. ಈಗ ಅವ್ರ ಅತ್ತೆ ಅಂದ್ರೆ ಅವ್ರ ಅಣ್ಣ ಮದುವೆ ಮಾಡ್ಕೊಂಡಿದ್ದಾನಲ್ಲ, ಅವರ ಅಮ್ಮ, ಹುಡುಗಿಯವರ ಅಮ್ಮ, ಹ್ಮ್ ಹ್ಮ್ ಅಲ್ಲೇ ಆರ್.ಆರ್. ನಗರದಲ್ಲಿ ಇರೋದು. ಅವರು ಲೇಡಿ ಸುರಕ್ಷಾ ಕ್ಯಾಬ್ ಅಂತಿದೆ ಸರ್ ಅವ್ರದ್ದು, ಗೂಗಲ್ ಎಲ್ಲ ಬರುತ್ತೆ. ಹ್ಮ್ ಆಯಮ್ಮ ಲೇಡಿ ಆಯಮ್ಮ ಹೇಳ್ತಾಳೆ ಈ ತರ ಹಿಂಗ್ ಮಾಡಿದ್ರೆ ಹೆಂಗೆ ಅಂದ್ರೆ, ಈ ತರ ಒಬ್ಬನ ಜೊತೆ ಮಾತಾಡ್ಕೊಂಡೆಲ್ಲ ಸಿಕ್ಕಾಕೊಂಡಿಲ್ಲ ಅಂದ್ರೆ. ಅವ್ರ ಅಮ್ಮ ಅವ್ರ ಅತ್ತೆ ಏನ್ ಹೇಳ್ತಾಳೆ, ಇನ್ನೊಬ್ಬನ ಪಕ್ಕದಲ್ಲಿ ಮಲಗಿದ್ದಾಗ ನೀನ್ ಬಂದು ಎಬ್ಬರಿಸ್ತಾ ಇದ್ದೇನು, ನೀನ್ ನೋಡಿದ್ಯೇನು? ಯಾರ ಅಂದಿದಿ ಮಾತು? ಅವ್ರ ಅತ್ತೆ ಸರ್, ಅವ್ರ ಅತ್ತೆ. ಆ ಹುಡುಗಿ ಪರ ಮಾತಾಡಿರೋದು. ಪಡ ಮಾತಾಡ ಅವ್ರು ಹುಡುಗಿ ಇದ್ಕೊಂಡು ಹೇಳಿದಾಳಲ್ಲ ಸರ್, ಈ ತರ ನನ್ ಬೈತಾನೆ ಅಂತೆಲ್ಲ ರೆಕಾರ್ಡ್ ತೋರಿಸಿದಾಳ. ನಾನು ಯಾವ್ದು ರೆಕಾರ್ಡ್ ಮಾಡ್ಕೊಂಡಿಲ್ಲ ಸರ್, ನನ್ನ ಹೆಂಡತಿ ಮೇಲೆ ನಂಬಿಕೆ ಮೇಲೆ ಇದ್ದೆ. ನಾನು ಯಾವ್ದು ರೆಕಾರ್ಡ್ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ತೋರಿಸಿದಾಳೆ. ಅಂದ್ರೆ ನನ್ನ ಆಪೋಸಿಟ್, ನಾನು ಕೆಟ್ಟವನ ಅನ್ನೋ ತರ. ಸರಿ ಆಯ್ತು, ಈ ತರ ಎಲ್ಲ ಬೈದ್ರು, ಆಯ್ತು ಕೋರ್ಟಲ್ಲಿ ನೋಡ್ಕೊಂಡಿದ್ದಾಳಲ್ಲ, ಆಯ್ತು. ನಮ್ಮ ಅಕ್ಕ ನನ್ನ ತಂಗಿ 50,000 ಕೊಟ್ಟಿದೆ ಸರ್, ನಮ್ಮ ಅಣ್ಣ ಕೊಟ್ಟಿದ್ದು ನನ್ನ ತಂಗಿಗೆ ಹಾಕಿ ನನ್ನ ತಂಗಿ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿದ್ದು. ಹೇಳಿ. ಹಾ ಆ ದುಡ್ಡು ಕೇಳಿದಕ್ಕೆ ಏನಂದ್ರೆ ಅವ್ರ ಮೇಲೆಲ್ಲ ಹೋಗಿ ಅವ್ರ ಅಕ್ಕ ತಂಗಿ ಮೇಲೆಲ್ಲ ಡೌರಿ ಕೇಸ್ ಹಾಕು. ನಮ್ಮ ಮನೇಲಿ ಇವ್ನು ಬಂದು ಒಂದ್ 2-3 ಸರಿ ಅವ್ರ ಮನೆಗೆ ಹೋಗಿ ಊಟ ತಿಂದಿದ್ದೀನಿ ಸರ್, ಅದೇ ದೊಡ್ಡ ತಪ್ಪು ಮಾಡಿದ್ದೆ. ನಮ್ಮ ಮನೇಲಿ ಬಂದು ತಿಂದ್ಬಿಟ್ಟು ಹೋಗ್ತಾ ಇದ್ದ ಇದಂತ. ನಾನು ಇಲ್ದಿದ್ದ ಟೈಮಲ್ಲಿ ಬಂದು ನಮ್ಮ ಮನೇಲೂ ತಿಂದ್ಬಿಟ್ಟು ಹೋಗಿದ್ದಾಳೆ ಸರ್. ನಾನು ಹಂಗೆಲ್ಲ ಎತ್ತಿ ಇದ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಏನೇನೋ ಮಾಡಿದೆ ಸರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಏನೇನೋ ಮಾಡಿದೆ. ಈ ಕೋರ್ಟ್ ಕೇಸ್ ಹಾಕಿದ್ಮೇಲೂ ನಾನು ಹೇಳಿದೆ ಸರ್, ನಾನು ಹೇಳ್ದೆ ನೀನ್ ಇರೋದ್ ಗೊತ್ತು, ಎಲ್ಲ ಗೊತ್ತು, ನಾನು ಹಾಸ್ಪಿಟ್ಲ್ಗೆ ಹಾಕಿದೀನಿ ದುಡ್ಡು. ಇವತ್ತು ಸರ್ ನಾನು ಈಗ ಮನೇಲಿ ನನ್ನ ಬಟ್ಟೆ ಮಾತ್ರ ನಾನು ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸರ್, ಬೇರೆ ಮನೆ ಮಾಡಕ್ಕೆ. ನಾನು ಈಗ ಏನಂತ ಬಟ್ಟೆ ಇಟ್ಕೊಂಡು, ನಮ್ಮ ಅಕ್ಕ ಅವ್ರು ಇದ್ದಾರೆ ಸರ್, HL ಅಲ್ಲಿ ಒಬ್ರು ಇದ್ದಾರೆ, ಬೊಮ್ಮನಹಳ್ಳಿಯಲ್ಲಿ ಒಬ್ರು ಇದ್ದಾರೆ, ಹೊರ್ತೂರಲ್ಲಿ ಇದೆ. ಯಾರ್ದೋ ಒಬ್ರು ಮನೆಗೆ ಹೋಗ್ತೀನಿ ಸರ್. ಈಗ ನಾನು ಮಿಡ್-ನೈಟ್ 1 ಗಂಟೆಗೆ ಹೋಗ್ತೀನಿ. ನಮ್ಮ ಮನೆ ಅಂದ್ರೆ ನಾನು ಧೈರ್ಯ ಹೋಗು. ಇವಾಗ ಮಿಡ್-ನೈಟ್ 1 ಗಂಟೆ 2 ಗಂಟೆಗೆ ಹೋಗಿ ಅವ್ರ ಮನೆಗೆ ಹೋದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರಲ್ಲ ಸರ್, ಅವ್ರಿಗೇನ್ ಗ್ರಾಚಾರ ಸರ್. ನಾನು ಚೆನ್ನಾಗಿರ್ಬೇಕಾದ್ರೆ ಅವ್ರನ್ನ ಯಾರನ್ನೂ ನಾನು ನೋಡ್ಲಿ